ಅಂತ ಕಡ್ಡಿಲಿ ಜೋರಾಗಿ ಚುಚ್ಚಿ ಅದಮ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ನಮಗೆ ಕಾಲ್ ಬಂದಿದೆ. ಬೈ ಚೆನ್ನಾಗಿದೆ ನೋಡಿ ಒಂದು ಹಸಿರು ಹಾವು. ಸ್ನೇಹಿತರೆ ನಮಸ್ಕಾರ, ಗುಡ್ ಈವ್ನಿಂಗ್. ಸಾಯಂಕಾಲ 5:15 ಆಯಿತು. ಮತ್ತೆ ಇನ್ನೊಂದು ಹಾವಿನ ಸಂರಕ್ಷಣೆಯ ಕರೆ. ಕಿಂಗ್ಸ್ ಡೇಲ್ ರೆಸಾರ್ಟಲ್ಲಿ ಒಂದು ನಾಗರ ಹಾವಿನ ರೆಸ್ಕ್ಯೂ ಮುಗಿಸಿದ ನಂತರ ನಮಗೆ ಕಾವೇರಿ ನಗರದಿಂದ ಒಂದು ಹಾವಿನ ಸಂರಕ್ಷಣೆಯ ಕರೆ ಬಂದಿದೆ. ಏನಂತಂದರೆ ಆ ಒಂದು ಹಾವಿನ ಕಡ್ಡಿಲಿ ಅದಮ್ಕೊಂಡು ಇಟ್ಕೊಂಡಿದ್ದಾರಂತೆ. ಯಾಕೆ ಅಂತ ಗೊತ್ತಿಲ್ಲ, ಎಲ್ಲೋ ಹೋಗ್ಬಿಡುತ್ತೇನೋ ಅಥವಾ ಮನೆ ಒಳಗೆ ಹೋಗ್ಬಿಡುತ್ತೇನೋ ಅಂತ ಕಡ್ಡಿಲಿ ಜೋರಾಗಿ ಚುಚ್ಚಿ ಅದಮ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ನಮಗೆ ಕಾಲ್ ಬಂದಿದೆ. ಸೊ ಅವರು ಆ ಕಡ್ಡಿಲಿರೋ ಹಾವನ್ನ ಬಿಟ್ಬಿಟ್ರೆ ಯಾರ್ದಾರ ಮನೆಗೆ ಹೋಗಿ ಯಾರಿಗಾರ ಕಚ್ಬಿಡುತ್ತೆ ಅನ್ನೋ ಒಂದು ಭಯ ಅವರಿಗೆ. ಆ ಒಂದು ಹಾವು ಸತ್ತೋಗ್ಬಿಡುತ್ತಲ್ಲ ಅವರಷ್ಟು ಪ್ರೆಷರಾಗಿ ಇಟ್ಕೊಂಡಿರೋದಕ್ಕೆ ಅನ್ನೋ ಭಯದಲ್ಲಿ ನಾವು ಆದಷ್ಟು ಬೇಗ ಈ ಒಂದು ಕಾಲ್ಗೆ ಹೋಗ್ತಾ ಇದ್ದೀವಿ. ಇದೆಯಾ ಅಲ್ಲೇ? ಏ ಅಣ್ಣ, ಅಷ್ಟು ಜೋರಾಗಿ ಅಮ್ಕಿದ್ರೆ ಸುಮ್ಮನಿರುತ್ತೆ ಅದು. ಅಷ್ಟು ಜೋರಾಗಿ ಅಮ್ಕಿದ್ರೆ ಸತ್ತೇ ಹೋಗ್ಬಿಡುತ್ತಣ್ಣ ಅದು. ನೀವು ಲೈಟಾಗಿ ಇಟ್ಕೊಂಡಿದ್ದೀರಾ ಅಂತ ನೀವು ಅಂದ್ಕೊಳ್ತೀರಾ, ಆದರೆ ಅದಕ್ಕೆ ಎಷ್ಟು ನೋವಾಗಿದೆ. ಇವಾಗ ನಿಮ್ಮನ್ನು ಹಾಕೊಂಡು ಕಡ್ಡಿಲಿ ಹಾಕಿ ತುಳಿದು ಹಿಡ್ಕೊಂಡ್ಬಿಟ್ರೆ ಬಿಡಿ ಬಿಡಿ. ಇಲ್ಲಿ ಮೂಳೆ ಮುರಿದೋಗಿದೆ ನೋಡಿ, ಇಲ್ಲಿ ಮೂಳೆ ಮುರಿದೋಗಿದೆ. ಓಯ್ ಬಮ್ಮೇಲಿ ಇದು ನಮಗೆ ಡೇಂಜರಸ್ ಸಿಚುವೇಶನ್. ಇದು ನೀವಂಗೆ ಇಟ್ಕೊಳ್ಳೋದು, ಅದು ಕೋಪ ಬಂದಿರುತ್ತೆ ಇಷ್ಟೋ ತನಕ ನಮಗೆ ಕಚ್ಚುತ್ತೆ. ಅಲ್ಲ, ಅದ್ರ ಬದಲು ಕಲ್ಲುಗಳ ಒಳಗೆ ಹೋಗಿದೆ ಅಂತ ಡೈರೆಕ್ಟಾಗಿ ಫೋನ್ ಮಾಡಿಬಿಟ್ಟಿದ್ರೆ ಆಗಿರೋದಲ್ವಾ? ಹೋಗಮ್ಮ, ಇಲ್ಲಿ ಒಳಗೆ ಹೋಗಮ್ಮ. ನೋವಲ್ಲಿದೆ ಅಣ್ಣ ಈ ಪ್ರಾಣಿ ನೋಡಿ. ಅಲ್ಲಿ ಪೂರ್ತಿ ಯಾಕೆ ಕಿಚ್ಕಾಕ್ಬಿಟ್ಟು ಮೂಳೆ ಎಲ್ಲ ಪಚ್ಕೆ ಆಗ್ಬಿಟ್ಟಿದೆ ಅದರದ್ದು. ಕಲ್ಲುಗಳು ಅಲ್ಲೇ ಬಿಟ್ಬಿಟ್ಟು ನಮಗೆ ಫೋನ್ ಮಾಡಿದರೆ ನಾವು ಬರ್ತಾ ಇರಲಿಲ್ವಾ? ನೀವು ಯಾಕೆಲ್ಲ ಮಾಡಬೇಕಾಗಿತ್ತು? ಆ ಒಂದು ನಾಗರ ಹಾವನ್ನ ಏನು ಒತ್ತಿಟ್ಕೊಂಡಿದ್ರು, ಆ ಒಂದು ಮೂಳೆ ಮುರಿದೋಯ್ತಾ ಇರೋದು ಬಾಲ್ದ ಹತ್ರ. ಅದಕ್ಕೆ ಇವಾಗ ಆ ಒಂದು ಮೂಳೆ ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ಒಂದು ಪ್ರಾಣಿ ಬದುಕುತ್ತೋ ಬದುಕಲ್ವೋ ಗೊತ್ತಿಲ್ಲ. ಆಲ್ರೆಡಿ ನಮಗೇನೆ ಒಂದು ಚೂರು ಏನಾರ ಭಾರ ಬಿತ್ತು ಅಂತಂದ್ರೆ ನಮಗೆ ತಡ್ಕೊಳ್ಳೋದಕ್ಕಾಗಲ್ಲ. ಅಂತಂದ್ರಲ್ಲಿ ಆ ಒಂದು ಪ್ರಾಣಿನ ಅಷ್ಟು ಗಟ್ಟಿಯಾಗಿ ಹಲ್ಕಿರಿದು ಅವ್ರು ಒತ್ತಿಟ್ಕೊಂಡಿದ್ದಾರೆ ಅಂತಂದ್ರೆ ಆ ಒಂದು ಪ್ರಾಣಿಗೆ ಆಗೋಂಥ ನೋವು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನಮಗೆ ಇವಾಗ ವಾಸವಿ ಶಾಂತಿಧಾಮದ ಹತ್ರ ಕಾಲ್ ಎಳೆ ನಾಗರ ಹಾವು ಅಂತ ಹೇಳಿದ್ದಾರೆ. ಅಂತಂದ್ರೆ ಹುಟ್ಟಿರ್ತಕ್ಕಂಥ ಮರಿ ಇರ್ಬೋದು. ಸೊ ಈ ಒಂದು ಸೀಸನ್ನಿನ ಮೊದಲನೇ ಮರಿ ದಾಖಲೆ ಆಗ್ತಾ ಇರೋದು ನಮಗೆ 18ನೇ ತಾರೀಕು ಮಾರ್ಚು. ಯಾವಾಗ ತನಕ ನಮಗೆ ಕೊನೆ ಮರಿ ಸಿಗುತ್ತೋ ಆವಾಗ ತನಕ ಸೀಸನ್ನು ಎಂಡ್ ಆಗಿದೆ. ಎಲ್ಲ ಮರಿಗಳು ಮೊಟ್ಟೆಯಿಂದ ಹ್ಯಾಚ್ ಆಗಿದೆ ಅಂತ ಅರ್ಥ. ಆದಷ್ಟು ಬೇಗ ಅಲ್ಲಿಗೆ ತಲುಪೋಣ, ಹಾವಿನ ಸಂರಕ್ಷಣೆಯನ್ನು ಮಾಡೋಣ. ನಮಗೆ ಇದೆಲ್ಲ ಡೇಟಾ ಇದ್ದಂಗೆ. ಸೊ ಈ ವರ್ಷ ಮಾರ್ಚ್ 18ರಿಂದ ನಮಗೆ ಮೊದಲನೇ ಮರಿ ಶುರು ಆಗ್ತಾ ಇದೆ. ಹೋದ ವರ್ಷ ಇಷ್ಟೊತ್ತಿಗೆ ಆಲ್ರೆಡಿ ಎಷ್ಟೋ ನೂರಾರು ಮರಿಗಳು ನಮಗೆ ಸಿಕ್ಕಿತ್ತು. ಸೊ ಇವಾಗ ಆನ್ ದ ವೇ ಹೋಗಿ ಆ ಒಂದು ಲೊಕೇಶನನ್ನು ತಲುಪಿ ನೋಡೋಣ ಆ ಒಂದು ಹಾವು ಯಾವ ಸಿಚುವೇಶನಲ್ಲಿ ಇದೆ ಅಂತ. ತುಳಸಿ ಕಟ್ಟೆ ಕೆಳಗಿದೆ ಅಂತ ಹೇಳಿದ್ದಾರೆ. ಬೇಗ ಹೋಗೋಣ ಬನ್ನಿ. ಚಿಕ್ಕದ? ಎಷ್ಟು ಚಿಕ್ಕದು? ಎಲ್ಲಿ? ತುಂಬ ಚಿಕ್ಕದಾ? ಹಾಂ, ಒಳಗಡೆ ಮಲಗಿ. ಎಲ್ಲಿ ಅಣ್ಣ? ದೊಡ್ಡದೇನೆ. ನೀವು ಎಳೆ ನಾಗರ ಹಾವು ಅಂತ ಹೇಳಿದ್ರಿ. ಎಳೆ ಅಂತಲ್ಲ, ಎಳ್ಳೂ ಇಲ್ಲ, ಕಡಲೆಕಾಯಿನೂ ಇಲ್ಲ. ಬನ್ನಿ. ನಾನೇನೋ ಮರಿಗಳ ಸೀಸನ್ ಶುರುವಾಗೋಯ್ತು ಅಂತ ಅಂದ್ಕೊಂಡು, ಯಾಕೆಂದರೆ ಇನ್ನೇನು ಸದ್ಯದಲ್ಲೇ ಶುರು ಆಗ್ತಾಯಿದೆ ಮರಿಗಳ ಸೀಸನ್ನು.
ಎನಿವೆ ನಾಗರಾವೇನೆ ಪಕ್ಕ ಅನ್ಕೊಂಡವ್ರೆ ಸರ್. ನಾಗರಾಜ ಅಂತ ಇರಬೇಕಂತ ಅನ್ಕೊಂಡಿದ್ದೀವಿ. ಎರಡಿದೆ ಅಣ್ಣ. ಎರಡವ? ಇಲ್ಲ ಇಲ್ಲ, ಒಂದೇ ಒಂದೇ. ಹಾವು ಈಗ ನೋಡಿ ನೋಡಿ, ಅದು ಯಾವ್ದು? ನಾಗರಾವೆ. ನಾಗರಾವೇನ? ಹಾಂ, ಸಿಗಾಕೊಂಡ್ರೆ ಸಿಕ್ಕಾಕೊಂಡಿಲ್ಲ, ಅದು ಸಿಕ್ಕಾಕೊಂಡಿಲ್ಲ. ಸಿಗಾಕೊಂಡಿಲ್ವಾ? ಹಾಂ, ಇಟ್ಟಿಗೆಗಳು ಎತ್ಕೋಬೇಕಾರೆ ಭಾರಿ ಹುಷಾರಾಗಿರ್ಬೇಕು. ಏನು ಏಟಾಗಿಲ್ಲ. ಯಾಕೆ ಯಾರು ಹೊಡೆದ್ರ? ಒಳ್ಳೇದು, ಒಳ್ಳೇದಾಯ್ತು. ಸುಮ್ಮನಿರ, ಈ ಕಡೆ ಬರ, ಇಲ್ಲಿ ಸುಮ್ಮನಿರಮ್ಮ, ಹೋಗಲ್ ಒಳಗೆ. ಅಷ್ಟೇ. ಸ್ನೇಹಿತರೆ ನಮಸ್ಕಾರ. ಈ ಒಂದು ಕೋಬ್ರಾ ರೆಸ್ಕ್ಯೂನ ನಾವು ಮುಗಿಸಿದ್ದೀವಿ. ಈಗ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಹೆಚ್ಚಾಗಿ ಹಾವುಗಳು ಕಂಡು ಬರ್ತಾ ಇರೋದು. ಅದರ ಕಾರಣ ನಿಮಗೆ ಗೊತ್ತು, ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಕ್ಯೂರಿಂಗ್ ಮಾಡ್ತಿರ್ತಾರೆ, ತಂಪಾಗಿರುತ್ತೆ, ಇಟ್ಟಿಗೆ ಕೂಡ ತಂಪಾಗಿರುತ್ತೆ. ಈ ಒಂದು ಬಿಸಿ ಅಥವಾ ಸೆಕೆ ಇರೋದ್ರಿಂದ ತಾನು ತಂಪಾಗಿರಲು ಬಂದು ಹೋಗಿ ಆ ಒಂದು ಜಾಗದಲ್ಲಿ ಕೂತ್ಕೊಳ್ಳುತ್ತೆ, ವಿಶ್ರಾಂತಿಯನ್ನು ತಗೊಳುತ್ತೆ. ಆದರೆ ಕಾಮನ್ ಮಿಸ್ಟೇಕ್ ಏನಾಗುತ್ತೆ ಅಂತಂದರೆ, ಸಿಮೆಂಟ್ ಮೂಟೆ ಕೆಳಗೋ ಇಟ್ಟಿಗೆ ಕೆಳಗಿರ್ಬೇಕಾದ್ರೆ ಲೇಬರ್ಸ್ ಏನು ಮಾಡ್ತಾರೆ, ಕೈ ಹಾಕಿ ಅದನ್ನು ಎತ್ಕೊಳ್ಳುವಂಥ ಒಂದು ಸಿಚುವೇಷನಲ್ಲಿ ಇರಬೇಕಾದಾಗ ಎಷ್ಟೋ ರೀತಿ ಅಪಘಾತಗಳಾಗುತ್ತೆ. ದಯವಿಟ್ಟು ಒಂದು ಕಡ್ಡಿಲೋ, ಕೋಲಲ್ಲೋ, ಹಾರೆಲೋ, ಹುಕ್ಕಲ್ಲೋ ಎತ್ಕೊಂಡು ಆಮೇಲೆ ಅದನ್ನು ಒಂದು ಬಾಂಡ್ಲಿ ಒಳಗಡೆ ಹಾಕೊಂಡು ತೊಗೊಂಡು ಹೋಗ್ತಿರಲ್ಲ, ಆ ಥರ ತೊಗೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತು ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಫಸ್ಟ್ ಬ್ಯಾಚು ಮರಿಗಳು ಇವಾಗ ಶುರು ಆಗಿದೆ, ಸೊ ಫಸ್ಟ್ ರೆಸ್ಕ್ಯೂ ಆಗುತ್ತೆ ಮರಿದು ಅಂತ, ಅವ್ರು ಎಳೆ ನಾಗರ ಹಾವು ಅಂತ ಇದ್ದಂಗೆ. ಬಟ್ ಇದು ಕೂಡ ಯಂಗಾಗೇ ಇತ್ತು. ಸೊ ಎಳೆ ನಾಗರ ಹಾವು ಅಥವಾ ನಾಗರ ಹಾವು ಮರಿ ಅಂತ ಯೂಶಲಿ ಹುಟ್ಟಿದ ನಾಗರ ಹಾವು ಮರಿಗೆ ಹೇಳ್ತಾರೆ, ಅದು ಒಂದು ಕಾಲಡಿ ಉದ್ದ ಇರುತ್ತೆ. ಬಟ್ ಪರವಾಗಿಲ್ಲ, ಇವಾಗ ಹೆಂಗೂ ಸೀಸನ್ ನಡೀತಾ ಇದೆ, ಮುಂದೆ ಮರಿಗಳು ಸಿಗುತ್ತೆ. ಮರಿಗಳಿರ್ಬೇಕಾದ್ರೆ ಇನ್ನೂ ಒಂದಷ್ಟು ಸಿಚುವೇಶನ್ಗಳನ್ನು ತೋರಿಸಿ ನಿಮಗೆ ಎಕ್ಸಾಂಪಲ್ ಕೊಟ್ಟು ಎಚ್ಚರಿಕೆಗಳನ್ನ ಕೊಡ್ತೀನಿ, ಯಾವ ಜಾಗದಲ್ಲಿ ಮರಿಗಳು ಸೇರ್ಕೊಳ್ಬೋದು ಅಂತ. ಎಲ್ಲರಿಗೂ ಶುಭ ದಿನವನ್ನು ಹೇಳ್ತಾ ಮುಂದಿನ ಸಂರಕ್ಷಣೆಯ ಕರೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ಮೈಸೂರಿನ HD ಕೋಟೆ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ತೋಟದಲ್ಲಿ ಮಂಡಲದ ಹಾವು ಬಂದಿದೆ ಅಂತ ನಮಗೆ ಕರೆ ಬಂದಿದೆ. ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಆನ್ ದಿ ವೇ ಇದ್ದೀವಿ. ಓಕೆ, ಎಲ್ಲಿದೆ ಅಣ್ಣ? ಇಷ್ಟರಲ್ಲೇ ಇದೆಯಾ? ಇಲ್ಲಿ ಮಧ್ಯದಲ್ಲಿ ನೀವು ನಡ್ಕೊಂಡು ಓಡಾಡ್ತೀರಲ್ವಾ? ಇಲ್ಲಿ ಓಡಾಡ್ತೀರಲ್ವಾ? ಅಲ್ಲಿ ಓಡಾಡಲ್ಲ. ಓಕೆ, ಬಟ್ ಥ್ರೆಟ್ಟೇನೆ ಅಲ್ವಾ ಅಣ್ಣ? ಎಷ್ಟೊಂದು ಇಷ್ಟು ದಪ್ಪ ಇದೆಯಾ? ಅಷ್ಟು ದಪ್ಪ ಇಲ್ಲ. ನೀವು ಗಂಬೂಟ್ ಹಾಕಿರೋದು ತುಂಬ ಒಳ್ಳೆಯದು. ಸುತ್ತಮುತ್ತ ನೋಡ್ಕೋತಾ ಇರಿ. ಇದ್ರ ಒಳಗೆ ಹೋಗಿದೆ ಅಂದರೆ ಅದು ಇಲ್ಲೇ ಕೂತ್ಕೊಂಡಿರಲ್ಲ, ಎಲ್ಲೋ ಒಳಗಿಂದೊಳಗೆ. ಇಲ್ಲಿ ದೊಡ್ಡದೇನೆ. ಬೈ, ತುಂಬ ಕ್ವಿಕ್ ಆಗಿದೆ. ದೊಡ್ಡದೇನೆ ಅಣ್ಣ. ಇವಾಗ ಮರಿಗಳ ಸೀಸನು, ತುಂಬ ಕೇರ್ಫುಲ್ ಆಗಿರ್ಬೇಕು ನೀವು. ಸುಮ್ಮನಿರು ನೋಡಿ. ಇಲ್ಲ, ಕೊಡುತ್ತೆ.
ಜಂಪ್ ಮಾಡೋಕ್ಕೆ ರೆಡಿಯಾಗಿದೆ. ಕೋಪ. ಒಳಗೆ ಹೋಗೋ, ಯಾಕೋ ಅಲ್ಲಿ ಬಿಲ ಕೊಟ್ಟಿಲ್ವೇನಲ್ಲಿ? ಆಯ್ತು, ಅದ್ರ ಕೆಳಗೆ ಹೋಗ್ಬೇಡ, ಒಳಗೆ ಹೋಗೋ ನೀನು. ಬಾಗಿಲಿನೊಂದು ಸ್ವಲ್ಪ ಓಪನ್ ಆಗಬೇಕು. ಬೇಡ ಬೇಡ ಬೇಡ, ಡೇಂಜರ್ ಅದು. ಹೋಗಮ್ಮ ಒಳಗೆ. ಏನೋ ಒಂದು ರೀಸನ್ಗೆ ಹೋಗ್ತಾಯಿಲ್ಲ ಇದು ಒಳಗೆ. ಬಟ್ ಸ್ವಲ್ಪ ಟೈಮ್ ಕೊಟ್ಟರೆ. ಇದು ಹೊಸ ಬಾಕ್ಸ್ ಬೇರೆ, ಆ ಫ್ರೆಶ್ ವುಡ್ ಸ್ಮೆಲ್ ಇರುತ್ತಲ್ಲ, ಫ್ರೆಶ್ ವುಡ್ದು ಸ್ಮೆಲ್ಗೆ ಯೂಶಲಿ ಹಾಂ ಅಲ್ವಾ? ತಾಳಿ ಬಾಕ್ಸ್ ಒಂದು ಸ್ವಲ್ಪ ಈ ಕಡೆ ಸೈಡಿಗೆ ತಗೊಂಡು ಅದಕ್ಕೂ ಗೊತ್ತಾಗಲಿ ಏನೋ ಒಂದು ಜಾಗ ಇದೆ ಅಂತ. ಅಣ್ಣ ಸಖತ್ ಫಾಸ್ಟ್ ಇದೆ ಅಣ್ಣ. ಅಲ್ಲಿ ನೋಡಿ ಎಗರಕ್ಕೆ ರೆಡಿ ಆಗಿದೆ ನೀನು. ಹಾಂ ಇಲ್ಲ, ಒಳ್ಳೆ ಸ್ಪೀಡ್ ಇದ್ದಾನೆ, ಸಖತ್ ಫಾಸ್ಟಾಗಿ ಹೋಗುತ್ತೆ. ಹಾಂ ಅಣ್ಣ, ನವಿಲು ಹಾವುಗಳನ್ನ ತಿನ್ನುತ್ತೆ ಅನ್ನೋದು ಸರಿನೇ, ಆದರೆ ಎಲ್ಲ ಹಾವುಗಳನ್ನ ತಿನ್ನುತ್ತೆ ಅನ್ನೋದು ತಪ್ಪು. ಇದೆಲ್ಲ ಮುಟ್ಟೋದಿಲ್ಲ ನಾವು. ಅಷ್ಟೇ. ಎಲ್ಲಿದೆಯಮ್ಮ ಹಾವು? ಬೀಗ ತೆಗೀರಿ. ಇಲ್ಲಿ ಕೂತಿದೆ ನೋಡಿ ಇದು ಹಾವು, ಎತ್ಕೊಳ್ತಾ ಇದ್ದೀನಿ. ಬರೋ ಇಲ್ಲಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಒಂದು ಹಸಿರು ಹಾವು. ಕಣ್ಣು ಕುಕ್ಕುತ್ತೆ ಅಂತ ಹೇಳ್ತಾರಲ್ಲ, ಈ ರೀತಿ ಬಾಯಿ ಬಿಡೋದ್ರಿಂದ ಕಣ್ಣು ಕುಕ್ಕೋ ಥರ ಅನಿಸುತ್ತೆ. ಇದು ನನ್ನ ಕಣ್ಣು ಮುಂದೆನೇ ಇದೆ, ಆದರೆ ಇದು ಕಣ್ಣು ಕುಕ್ಕಲ್ಲ. ಜುಡೋ ನೋಡಿಲಿ. ಏನಿಲ್ಲ, ಹೆದರ್ಕೋಬೇಡಿ, ಬಾಯಿ ತೆಗೆಯುತ್ತಷ್ಟೇ, ಇದು ಕಚ್ಚಲ್ಲ. ಕೊಡಿ, ತೂತಿಲ್ಲ ಅಲ್ವಾ? ಏನಮ್ಮ ತಾಳಿ ನೆರಳಿಗೆ ಬರೋಣ ಇರಿ. ಏನಿಲ್ಲ, ಹೆದರ್ಕೋಬೇಡಿ, ಏನಿಲ್ಲ, ಹೆದರ್ಕೊಳ್ಬೇಡಿ. ಏನಂತಮ್ಮ? ಕಣ್ಣು ಕುಕ್ಕುತ್ತೆ ಅಂತ ಹೇಳ್ತಾರಲ್ವ, ಯಾವ ಕಣ್ಣು ಕುಕ್ಕಲ್ಲ ನೋಡಿ, ಕಣ್ಣು ಹತ್ರನೇ ಇಟ್ಕೊಂಡಿದ್ದೀನಿ. ಹಿಂಗೆ ಬಾಯಿ ತೆಗೆಯುತ್ತೆ ಅಷ್ಟೇ ಇದು, ಅದು ಬಿಟ್ಟರೆ ಕಣ್ಣು ಕುಕ್ಕಲ್ಲ. ನೀವು ನೋಡಿದ ಹಾಗೆ ಈ ಒಂದು ಹಸಿರು ಹಾವು ಅಂತಂದರೆ ಗ್ರೀನ್ ವೈನ್ ಸ್ನೇಕನ್ನ ನಾವೇನು ರೆಸ್ಕ್ಯೂ ಮಾಡಿದ್ವಿ, ಅಲ್ಲಿ ಇರ್ತಕ್ಕಂಥ ಜನಗಳ ಎಕ್ಸ್ಪ್ರೆಷನ್ನ ನೀವು ನೋಡಬೇಕಾಗಿತ್ತು. ಎಷ್ಟು ಆ ಒಂದು ಹಾವಿನ ಕಂಡ್ರೆ ಭಯ ಪಟ್ಕೊಂಡು ಹೆದರ್ಕೊಂಡು, ಆ ಒಂದು ಹಾವು ಯಾರಿಗೂ ತೊಂದರೆ ಕೂಡ ಕೊಡೋಂಥ ಸಿಚುವೇಶನಲ್ಲಿ ಇರಲಿಲ್ಲ. ಅದ್ರ ಪಾಡಿಗೆ ಅದೊಂದು ಗಿಡದ ಮೇಲ್ಗಡೆ ರೆಸ್ಟ್ ಮಾಡ್ತಾ ಕೂತಿತ್ತು. ಆದರೆ ಈ ಒಂದು ಜನ ಏನು ಮಾಡಿದ್ರು ಅಂತಂದರೆ, ಇಲ್ಲ ನಮಗೆ ಕಚ್ಚಿಬಿಡುತ್ತೇನೋ, ನಮ್ಮ ಮಕ್ಕಳಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಸೊ ಜನಗಳ ಭಯನ ಅರ್ಥ ಮಾಡ್ಕೊಳ್ಳೋಣ. ಆದರೂ ಈ ಒಂದು ಪ್ರಾಣಿ ಯಾರಿಗೂ ತೊಂದರೆ ಕೊಡದೇ ಇರತಕ್ಕಂಥ ಒಂದು ಸಿಚುವೇಶನಲ್ಲಿ ಇದ್ದಾಗಲೂ ಕೂಡ ಜನಗಳು ಈ ಒಂದು ಪ್ರಾಣಿನ ತಾನು ಹುಟ್ಟು ಬೆಳೆದಿರ್ತಕ್ಕಂಥ ಜಾಗದಿಂದ ಓಡಿಸ್ತಾ ಇರೋದ್ರಿಂದನೇ ಇವತ್ತು ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟು ನಮ್ಮ ನಗರದಲ್ಲಿ ಜಾಸ್ತಿ ಆಗ್ತಾ ಇರೋದು. ಬಟ್ ಏನಂತಂದರೆ
ಆ ಒಂದು ಹಾವನ್ನ ಯಾರೋ ಹೊಡೆದು ಸಾಯಿಸೋದ್ರ ಬದಲು ಅಲ್ಲಿ ಬಂದಿದೆ ಅಂತ ನಾವು ಹೋಗಿ ರೆಸ್ಕ್ಯೂ ಮಾಡೋದು ಉತ್ತಮ ಅಂತ ಅಂದ್ಕೊಂಡು ಆ ಒಂದು ಹಾವನ್ನು ರೆಸ್ಕ್ಯೂ ಮಾಡಲೇಬೇಕಾಯ್ತು. ಅಲ್ಲಿ ಹೇಳಿದ್ರು ಹೊಡೆದಾಕ್ಬಿಡೋರು, ನಾವು ಅಲ್ಲೊಬ್ರು ಬಂದು ಹೊಡೆದಾಕ್ಬಿಡೋರು ಹಾಗೆ ಹೀಗೆ ಅಂತ. ಸುಮ್ಮನೆ ಅದ್ರ ಪಾಡಿಗೆ ಅದು ಇರೋ ಪ್ರಾಣಿನ ಏನಕ್ಕೆ ಹೊಡಿತೀರಾ ಅನ್ನೋದೇ ನನ್ನ ಕ್ವೆಶ್ಚನ್ನು. ಬಟ್ ಆದರೂ ಅಟ್ಲೀಸ್ಟ್ ನಮ್ಮನ್ನು ಕರೆದು ರೆಸ್ಕ್ಯೂ ಮಾಡಿಸ್ತಿರಲ್ಲ, ಅದು ಖುಷಿ ಆಗುತ್ತೆ.